ಇನ್ನು ಡಿಕೆ ಬ್ರದರ್ಸ್ ಹಾಗೆ ಮೈತ್ರಿ ನಾಯಕರ ನಡುವೆ ಒಕ್ಕಲಿಗ ಪಾರುಪತ್ಯಕ್ಕಾಗಿ ಫೈಟ್ ನಡೀತಾ ಇದೆ. ಬಿಜೆಪಿ ನಾಯಕರು ಅಥವಾ ಮೈತ್ರಿ ನಾಯಕರ ಇವತ್ತಿನ ನಡೆಯ ನಂತರದಲ್ಲಿ ಅಲರ್ಟ್ ಆಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಒಕ್ಕಲಿಗ ನಾಯಕರ ಮೈತ್ರಿಯಿಂದ ಡಿಕೆ ಬ್ರದರ್ಸ್ ಹೊಸ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಸ್ವಾಮೀಜಿ ಭೇಟಿ ಮೂಲಕ ಡಿಕೆ ಬ್ರದರ್ಸ್ಗೆ ಮೈತ್ರಿ ನಾಯಕರು ಇವತ್ತು ಶಾಕ್ ಅನ್ನ ಕೊಟ್ಟಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಕೋಟೆಯ ಮೇಲೆ ಆಧಿಪತ್ಯ ಸಾಧಿಸುವುದಕ್ಕೆ ಒಂದು ಕಡೆಗೆ ಮೈತ್ರಿ ನಾಯಕರು, ಮತ್ತೊಂದು ಕಡೆಗೆ ಕಾಂಗ್ರೆಸ್ನ ನಾಯಕರು ಮಾಡ್ತಾ ಇರುವಂತಹ ಹರಸಾಹಸಗಳನ್ನ ಗಮನಿಸ್ತಾ ಇದ್ದೀವಿ. ಒಕ್ಕಲಿಗ ಮತಗಳು ಕೈ ಜಾರಿದ್ರೆ ಡಿಕೆ ಶಿವಕುಮಾರ್ಗೆ ಅದು ಎಫೆಕ್ಟ್ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಪ್ರತ್ಯಸ್ತ್ರವನ್ನ ರೆಡಿ ಇಟ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಇವತ್ತಿನ ಬಿಜೆಪಿ ನಾಯಕರು ಅಥವಾ ಮೈತ್ರಿ ನಾಯಕರ ಸ್ವಾಮೀಜಿಯವರ ಭೇಟಿಯ ನಂತರದಲ್ಲಿ ಡಿಕೆ ಶಿವಕುಮಾರ್ ಅವರು ಸ್ವಲ್ಪ ವಿಚಲಿತರಾದ ಹಾಗೆ ಕಾಣಿಸ್ತಾ ಇದೆ. ಆ ಭಾವನೆ, ಆ ಗೊಂದಲ ಅಥವಾ ಕಕ್ಕಾಬಿಕ್ಕಿಯಾದಂತಹ ರೀತಿ ಅವರ ಮಾತುಗಳಲ್ಲೇ ವ್ಯಕ್ತವಾಗ್ತಾ ಇತ್ತು. ಬಟ್ ದೆನ್ ಪ್ರತ್ಯಸ್ತ್ರವನ್ನ ರೆಡಿ ಇಟ್ಕೊಂಡಿದ್ದಾರೆ ಡಿಕೆ ಶಿವಕುಮಾರ್ ಅನ್ನುವಂಥ ಮಾಹಿತಿ. ಏನಾ ಪ್ರತ್ಯಸ್ತ್ರ ಹಾಗಾದ್ರೆ? ಖಂಡಿತವಾಗಿಯೂ ವಿದ್ಯಾಶ್ರೀ, ಈಗಾಗಲೇ ಲೋಕಸಭೆ ಚುನಾವಣೆ ಸಮೀಪಿಸ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಪ್ರಬಲ ಸಮುದಾಯವಾಗಿರ್ತಕ್ಕಂಥ ಒಕ್ಕಲಿಗ ವೋಟ್ ಬ್ಯಾಂಕ್ ಅನ್ನ ಎರಡೂ ಪಕ್ಷಗಳು ಅಂದ್ರೆ ಮೈತ್ರಿಯಲ್ಲಿ ಇರ್ತಕ್ಕಂಥ ನಾಯಕರುಗಳು, ಪ್ರಮುಖವಾಗಿ ಇನ್ನು ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಮ್ಮ ಚಿತ್ತವನ್ನ ಹರಿಸಿದ್ದಾರೆ. ಸದ್ಯ ಇವತ್ತು NDA ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಕೂಡ ಇವತ್ತು ಒಕ್ಕಲಿಗ ಸಮುದಾಯದ ಸ್ವಾಮೀಜಿಯನ್ನ ಭೇಟಿ ಮಾಡಿ ಆಶೀರ್ವಾದವನ್ನ ಪಡ್ಕೊಳ್ತಾರೆ. ಈ ವಿಚಾರ ಕುರಿತಂತೆ ಡಿಕೆ ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯೆಯನ್ನ ನೀಡೋದ್ರ ಜೊತೆಗೆ ಅಲರ್ಟ್ ಕೂಡ ಆಗಿದ್ದಾರೆ. ಪ್ರಮುಖವಾಗಿ ಮೈತ್ರಿ ವಿಚಾರ ಕುರಿತಂತೆ ಯಾವ ರೀತಿ ಬಿಜೆಪಿ ಮತ್ತೆ JDSನ ನಾಯಕರು ಆ ಸಂದರ್ಭದಲ್ಲಿ ಅಗ್ಗಜಗ್ಗಾಟವನ್ನ ಪರಸ್ಪರ ಟೀಕಾ ಪ್ರಹಾರವನ್ನ ನಡೆಸಿದ್ರು ಎಂಬತಕ್ಕಂಥ ವಿಚಾರದ ಜೊತೆಗೆ ಈ ಬಾರಿಯ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಒಕ್ಕಲಿಗ ಸಮುದಾಯದ ಮತಗಳು ಕಾಂಗ್ರೆಸ್ ಪಕ್ಷವನ್ನ ಬಿಟ್ಟು ಹೋಗಬಾರ್ದು ಎಂಬತಕ್ಕಂಥ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ಪ್ರಬಲ ಅಸ್ತ್ರಗಳನ್ನು ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಈ ವಿಚಾರ ಕುರಿತಂತೆ ಇವತ್ತು ಡಿಕೆ ಶಿವಕುಮಾರ್ ಅವರೇ ಪ್ರಸ್ತಾಪ ಮಾಡಿರ್ತಕ್ಕಂಥ ವಿಚಾರಗಳು ಅಂದ್ರೆ ಮೈತ್ರಿ ಸರ್ಕಾರವನ್ನ ಪತನಗೊಳಿಸಿದವರು ಈಗ ಒಂದಾಗಿದ್ದಾರೆ. ಅಂದ್ರೆ JDS ನಾಯಕರು ಮತ್ತೆ ಬಿಜೆಪಿ ನಾಯಕರು, ಅದರಲ್ಲೂ ಕುಮಾರಸ್ವಾಮಿ ಅವರು ಯಾವ ರೀತಿ ಬಿಜೆಪಿಯ ನಾಯಕರುಗಳು ಮೈತ್ರಿ ಸರ್ಕಾರವನ್ನ ಪತನ ಮಾಡಿದ್ರು ಎಂಬತಕ್ಕಂಥ ವಿಚಾರ ಕುರಿತಂತೆ ಅಂದಿನ ವಿಧಾನಸಭೆಯ ಅಧಿವೇಶನದಲ್ಲೇ ಪ್ರಸ್ತಾಪ ಮಾಡಿದ್ರು. ಈಗ ಅವ್ರ ಜೊತೆನೆ ಮೈತ್ರಿ ಮಾಡಿಕೊಂಡು ಜೊತೆಯಾಗಿ ಹೋಗ್ತಾ ಇದ್ದಾರೆ ಎಂಬತಕ್ಕಂಥ ವಿಚಾರವನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ಇನ್ನು ಪ್ರಮುಖವಾಗಿ JDS 4 ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ರು ಸಹಿತವಾಗಿ, ಅಂದ್ರೆ ಬಿಜೆಪಿ ನಾಯಕರು ಬಿಟ್ಕೊಟ್ಟಿರ್ತಕ್ಕಂಥ 4 ಲೋಕಸಭಾ ಕ್ಷೇತ್ರಗಳಲ್ಲಿ ಗೆಲ್ಲೋದಿಲ್ಲ ಎಂಬತಕ್ಕಂಥ ವಿಚಾರವನ್ನು ಕೂಡ ಈಗ ಡಿಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ಬಿಜೆಪಿಯಲ್ಲಿ ಇರ್ತಕ್ಕಂಥ ಒಕ್ಕಲಿಗ ಸಮುದಾಯದ ನಾಯಕರೇನಿದ್ದಾರೆ, ಅಶ್ವಥ್ ನಾರಾಯಣ ಇರ್ಬೋದು, CT ರವಿ, ಶೋಭಾ ಕರಂದ್ಲಾಜೆ ಸೇರಿದಂತೆ ಮುಂಚೂಣಿ ನಾಯಕರೇನಿದ್ದಾರೆ, ಅಶೋಕ್ ಸಹಿತ, ಈ ನಾಯಕರು ಚುನಾವಣೆಯ ಸಂದರ್ಭದಲ್ಲಿ ಅದಕ್ಕಿಂತ ಮುಂಚೆ ಅಂದ್ರೆ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ JDS ಮತ್ತೆ ಬಿಜೆಪಿ ನಾಯಕರ ಒಕ್ಕಲಿಗ ನಾಯಕರ ರಾಜಕೀಯ ಸಂಬಂಧ ಹೇಗಿತ್ತು ಎಂಬತಕ್ಕಂಥ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದ್ ಕಡೆ ಯಾವುದೇ ಕಾರಣಕ್ಕೂ ಕೂಡ ಮೈತ್ರಿ ಅಭ್ಯರ್ಥಿಗಳು ಗೆಲ್ಲಬಾರ್ದು ಎಂಬತಕ್ಕಂಥ ಸ್ಟ್ರಾಟಜಿಯ ಜೊತೆಗೆ ಒಕ್ಕಲಿಗ ಸಮುದಾಯದ ಮತಗಳು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಬಿಟ್ಟು ಹೋಗಬಾರ್ದು ಎಂಬತಕ್ಕಂಥ ಸ್ಟ್ರಾಟಜಿಯನ್ನ ಡಿಕೆ ಶಿವಕುಮಾರ್ ಅವರು ಪ್ರಯೋಗ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ವೇಳೆ ಏನಾದರೂ ಈ ಮೈತ್ರಿ ಏನಾದರೂ ಫಲಪ್ರದವಾದಂಥ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯದ ಮತಗಳು ಪ್ರಮುಖವಾಗಿ ತಮ್ಮ ಸಹೋದರ ಸ್ಪರ್ಧೆ ಮಾಡಿರ್ತಕ್ಕಂಥ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಆಗಿರ್ಬೋದು, ಇನ್ನು ಒಕ್ಕಲಿಗರ ಶಕ್ತಿ ಕೇಂದ್ರ ಮಂಡ್ಯದಲ್ಲಿ ಏನಾದರೂ ಕುಮಾರಸ್ವಾಮಿ ಅವರು ಗೆದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಹಿನ್ನಡೆ ಆಗಲಿದೆ. ಆ ಕಾರಣಕ್ಕಾಗಿ ಈಗ ಮೈತ್ರಿ ಅಭ್ಯರ್ಥಿಗಳು ಬಿಜೆಪಿ ಮತ್ತೆ JDSನ ನಾಯಕರು ಎಷ್ಟೇ ಒಗ್ಗಟ್ಟನ್ನ ಹೊಂದಾಣಿಕೆಯನ್ನ ಪ್ರದರ್ಶನ ಮಾಡಿದ್ರು ಸಹಿತವಾಗಿ ಡಿಕೆ ಶಿವಕುಮಾರ್ ಅವರು ಈ ವಿಚಾರಗಳನ್ನ ಪ್ರಸ್ತಾಪ ಮಾಡೋ ವಿಚಾರ ಜೊತೆಗೆ ಪ್ರಮುಖವಾಗಿ ಈಗ ಎಲ್ಲ ನಾಯಕರುಗಳು ಕೂಡ ಒಕ್ಕಲಿಗ ಸ್ವಾಮೀಜಿಯನ್ನ ಭೇಟಿ ಮಾಡಿರೋದ್ರಿಂದ ಮೈತ್ರಿ ಸರ್ಕಾರವನ್ನ ಪತನ ಮಾಡಿರ್ತಕ್ಕಂಥ ವಿಚಾರ ಕುರಿತಂತೆ ಒಕ್ಕಲಿಗ ಸ್ವಾಮೀಜಿ, ಅದರಲ್ಲೂ ನಿರ್ಮಲಾನಾಥಾನಂದ ಸ್ವಾಮೀಜಿ ಅವರು ಈ ವಿಚಾರವನ್ನ ಏನಕ್ಕೆ ಪ್ರಶ್ನೆ ಮಾಡಿಲ್ಲ ಎಂಬತಕ್ಕಂಥ ವಿಚಾರವನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ. ಆ ಮೂಲಕ ಒಕ್ಕಲಿಗ ಸ್ವಾಮೀಜಿ ಅವರನ್ನು ಕೂಡ ರಾಜಕೀಯಕ್ಕೆ ಕರೆ ತರೋದ್ರ ಮುಖಾಂತರ ಅಂದ್ರೆ ಯಾವ ರೀತಿ ಮೈತ್ರಿ ಅಭ್ಯರ್ಥಿಗಳು ನಿರ್ಮಲಾನಂದನಾಥ ಸ್ವಾಮೀಜಿ ಅವರನ್ನ ಭೇಟಿ ಮಾಡಿದ್ರು, ಈ ಸರ್ಕಾರ ತೆಗೆದವರೇ ಕೂಡ ಈಗ ನಿರ್ಮಲಾನಂದನಾಥ ಸ್ವಾಮೀಜಿ ಅವರನ್ನ ಭೇಟಿ ಮಾಡಿ ಆಶೀರ್ವಾದವನ್ನ ಪಡ್ಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಕ್ಕಲಿಗ ಸ್ವಾಮೀಜಿ ಅವರು ಕೂಡ ಮೈತ್ರಿ ಸರ್ಕಾರವನ್ನ ಪತನಗೊಳಿಸ್ತಕ್ಕಂಥ ವಿಚಾರ ಕುರಿತಂತೆ ಪ್ರಶ್ನೆ ಮಾಡಬೇಕಾಗಿತ್ತು ಎಂಬತಕ್ಕಂಥ ಅಸ್ತ್ರವನ್ನು ಕೂಡ ಈಗ ಡಿಕೆ ಶಿವಕುಮಾರ್ ಅವರು ಪ್ರಯೋಗ ಮಾಡಿದ್ದು ಮೈತ್ರಿ ವರ್ಸಸ್ ಡಿಕೆ ಶಿವಕುಮಾರ್ ಅಂದ್ರೆ ಒಕ್ಕಲಿಗ ಸಮುದಾಯದ ಮತಗಳ ಕುರಿತಂತೆ ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಪ್ರಬಲವಾದಂಥ ಅಸ್ತ್ರಗಳನ್ನು ಕೂಡ ಡಿಕೆ ಶಿವಕುಮಾರ್ ಅವರು ಪ್ರಯೋಗ ಮಾಡ್ತಾ ಇರ್ತಕ್ಕಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಪ್ರಸಾದ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.